ಪೂಜ್ಯರಾದ ವಿಶ್ವಾಮಿತ್ರರು ಅಲ್ಲಲ್ಲಿ ನಿಂತು ಅರ್ಭಕರಿಬ್ಬರಿಗೂ ಆಯಾಸವಾಗದಂತೆ ಮೆಲ್ನಡೆಯಿಂದಲೇ ಅವರನ್ನು ನಡೆಸಿಕೊಳ್ಳುತ್ತಾ ವೀರೋಚಿತವಾದ ಕೆಲವು ಕಥೆಗಳನ್ನು ಹೇಳುತ್ತಾ ಅವರೊಂದಿಗೆ ಮತ್ತೆ 3 ದಿನಗಳಲ್ಲಿ ತಮ್ಮ ಆಶ್ರಮವನ್ನು ಸೇರಿದರು. ಸುಮುಹೂರ್ತವನ್ನು ನೋಡಿ ಮಹರ್ಷಿಗಳು ಶ್ರೀರಾಮ ಲಕ್ಷ್ಮಣರಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ಧರ್ಮಶಾಸ್ತ್ರ, ರಾಜನೀತಿ, ಬ್ರಹ್ಮವಿದ್ಯೆ ಮುಂತಾದವುಗಳ ಮೇಲೆ ನಿರರ್ಗಳವಾದ ಪ್ರವಚನಗಳಾದವು. ಹಾಗೆಯೇ ವಿವಿಧಾಯುಧಗಳ ಪ್ರಯೋಗ, ಬಿಲ್ವಿದ್ಯೆಯ ಚಾತುರ್ಯ ಮೊದಲಾದವುಗಳ ಅಭ್ಯಾಸವೂ ನಡೆಯಿತು. ಮಂತ್ರಾಸ್ತ್ರಗಳ ಪ್ರಯೋಗ, ಉಪಸಂಹಾರಗಳ ಉಪದೇಶಗಳೂ ಕ್ರಮದಂತೆ ಒಂದೊಂದಾಗಿ ಕಳೆದವು. ಶ್ರೀರಾಮ ಲಕ್ಷ್ಮಣರು ಇಬ್ಬರೂ ಗುರುಗಳು ನಿರೀಕ್ಷಿಸಿದುದಕ್ಕೂ ಶೀಘ್ರವಾಗಿ ಎಲ್ಲವನ್ನೂ ಕಲಿತುಕೊಂಡರು. ಪ್ರೀತಿಯ ಶಿಷ್ಯರ ಸುಪಾತ್ರತೆಯನ್ನು ಕಂಡು ವಿಶ್ವಾಮಿತ್ರರಿಗೆ ಪರಮಾನಂದವಾಯಿತು. ಹಾಗೆಯೇ ಅವರು ಹಿಂದೆ ತಾನು ಮಹೋಗ್ರವಾದ ತಪಸ್ಸಾಧನೆಯಿಂದ ರುದ್ರನನ್ನು ಮೆಚ್ಚಿಸಿ ಪಡೆದುಕೊಂಡಿದ್ದ ಮಹಾಸ್ತ್ರ, ಮಂತ್ರದೇವತೆಗಳ ಸಿದ್ಧಿಯನ್ನು ಅವರಿಬ್ಬರಿಗೂ ಸದುಪದೇಶದೊಡನೆ ಧಾರೆ ಎರೆದು ಅನುಗ್ರಹಿಸಿದರು. ನಿಮಿಷಕ್ಕೂ ಹೆಚ್ಚಾಗಿ ಪ್ರಕಾಶಗೊಳ್ಳುತ್ತಿರುವ ಬಾಲಭಾಸ್ಕರನಂತೆ ದಿನೇ ದಿನೇ ತೇಜಃಪೂರ್ಣರಾಗಿ ರಂಜಿಸುತ್ತಿದ್ದ ರಾಜಪುತ್ರರನ್ನು ಕಂಡು ಅಲ್ಲಿದ್ದ ಎಲ್ಲರಿಗೂ ಆನಂದದೊಂದಿಗೆ ಆಶ್ಚರ್ಯವೇ ಆಗುತ್ತಿದ್ದಿತು. ಗುರುಗಳಿಗಂತೂ ವಿಶೇಷವಾದ ಅನುಭವವೇ ಆಗುತ್ತಿದ್ದಿತು. ಗುರುಗಳು ಒಂದು ದಿನ ಶ್ರೀರಾಮನನ್ನು ಜತೆಯಲ್ಲಿ ಕರೆದುಕೊಂಡು ನದೀ ತೀರಕ್ಕೆ ನಡೆದು ಅಲ್ಲೊಂದು ಏಕಾಂತವಾದ ಸ್ಥಳದಲ್ಲಿ ಶಿಲಾಸನದ ಮೇಲೆ ಕುಳಿತುಕೊಂಡರು. ಶ್ರೀರಾಮನು ಕೈಜೋಡಿಸಿಕೊಂಡು ಬಳಿಯಲ್ಲಿ ನಿಂತುಕೊಂಡನು. ಹೊಳೆಯ ದಂಡೆಯ ಕಿರುಕಾಡು ಮನೋಹರವಾಗಿದ್ದಿತ್ತು. ನದಿಯ ನೀರು ಕುಲುಕುಲು ಶಬ್ದದಿಂದ ಪ್ರವಹಿಸುತ್ತಿತ್ತು. ಮಂದವಾಗಿ ಗಾಳಿಯು ಸುಖಸ್ಪರ್ಶವಾಗಿಯೇ ಬೀಸುತ್ತಿತ್ತು. ವಿಶ್ವಾಮಿತ್ರರು ಮರದೆಲೆಯ ಮೇಲಿನ ಅಂತರಿಕ್ಷವನ್ನು ಎಷ್ಟೋ ಹೊತ್ತು ದಿಟ್ಟಿಸಿ ನೋಡಿ ಹಾಗೆಯೇ ಶ್ರೀರಾಮನನ್ನು ಸ್ವಲ್ಪ ಹೊತ್ತು ಅವೈಕ್ಕದೆಯೇ ನೋಡಿದರು. ಶ್ರೀರಾಮನು ಗುರುಪಾದ ಪದ್ಮಗಳನ್ನು ಸಮೀಪದಲ್ಲಿ ಹರಿಯುತ್ತಿದ್ದ ನದಿಯನ್ನು ನೋಡುತ್ತಿದ್ದನು. ಎಷ್ಟೋ ಹೊತ್ತು ಹೀಗೆಯೇ ಕಳೆದ ಮೇಲೆ ಪೂಜ್ಯರಾದ ವಿಶ್ವಾಮಿತ್ರರು ಶ್ರೀರಾಮನನ್ನು ಸಮೀಪದಲ್ಲಿಯೇ ಕುಳ್ಳಿರಿಸಿಕೊಂಡು, ವತ್ಸ, ಧರ್ಮದ್ರೋಹಿಗಳಾದ ರಾಕ್ಷಸರ ಬಾಧೆಯನ್ನು ಸಹಿಸಲಾರದ ನಮ್ಮ ಯಜ್ಞವನ್ನು ಸಂರಕ್ಷಿಸುವುದಕ್ಕಾಗಿಯೇ ನಿನ್ನನ್ನು ನಾವು ಇಲ್ಲಿಗೆ ಕರೆದು ತಂದೆವು. ಅಂತೆಯೇ ನಮ್ಮ ಸಕಲ ಸಿದ್ಧಿಗಳನ್ನೂ ನಿನಗೆ ಅನುಗ್ರಹಿಸಬೇಕಾಗಿದೆ. ಇದೇ ಈ ಮುಖ ಸಂರಕ್ಷಣಾ ವ್ಯಾಜವೇ ನಿನ್ನ ಜೀವನದ ಪರಮೋದ್ದೇಶ ಸಾಧನೆಗೆ ನಾಂದಿಯಾಗಲಿ. ಮನುಷ್ಯನು ಪ್ರಪೂರ್ಣ ಸ್ಥಿತಿಯನ್ನು ಪಡೆಯುವುದೇ ಜೀವನ ಸಾರ್ಥಕವು. ಪೂಜ್ಯರಾದ ವಸಿಷ್ಠರು ತಮ್ಮ ಗುರುಪದೇಶವನ್ನು ನಿನಗಿತ್ತು ಅದಕ್ಕಾಗಿಯೇ ನಿನ್ನನ್ನು ಸಿದ್ಧಗೊಳಿಸಿರುತ್ತಾರೆ. ಅಂತೆಯೇ ಪ್ರಾಯೋಗಿಕ ಅಭ್ಯಾಸವು ನಮ್ಮ ಮೂಲಕ ಪೂರ್ಣವಾಗುವುದಕ್ಕಾಗಿ ನಿನ್ನನ್ನು ನಮ್ಮೊಂದಿಗೆ ಕಳುಹಲು ನಿನ್ನ ತಂದೆಗೆ ಅಪ್ಪಣೆಯನ್ನಿತ್ತರು. ನಾವು ಕೂಡ ಕ್ಷತ್ರಿಯತೆಯನ್ನು ಬಿಟ್ಟು ನಾನಾ ಸಾಧನೆಗಳ ಮೂಲಕ ಈ ಸ್ಥಿತಿಯನ್ನು ಹೊಂದಲು ಪರಮ ಪೂಜ್ಯರಾದ ವಸಿಷ್ಠರೇ ನಿಮಿತ್ತರು. ಬ್ರಹ್ಮತೇಜವನ್ನು ಕಂಡು ಬೆಚ್ಚಿ ಈ ದಿವ್ಯಶಕ್ತಿಯ ಬಯಕೆಯಿಂದ ಅದರ ಪ್ರಾಪ್ತಿಗಾಗಿ ನಾವೆಷ್ಟು ಸಾಧಿಸಿದರೂ ನಮಗದು ಸಿದ್ಧಿಸಲಿಲ್ಲ. ನಾವೊಮ್ಮೆ ತ್ರಿಶಂಕುವಿನ ಶರೀರ ಸರ್ಗಾರೋಹಣದ ಜಾಗದಲ್ಲಿ ವಸಿಷ್ಠ ಪುತ್ರರ ಮರಣಕ್ಕೆ ಕಾರಣರಾಗಿದ್ದೆವು. ಮಕ್ಕಳ ಸಾವಿನಿಂದ ಬಹಳವಾಗಿ ನೊಂದು ಹೋಗಿದ್ದ ಅರುಂಧತೀ ದೇವಿಯವರ ಕಷ್ಟವನ್ನು ಕಂಡು ಕನಿಕರಿಸಿ ನಿಸ್ಪೃಹರಾದ ವಸಿಷ್ಠರು ಆ ಪುತ್ರಶೋಕದಲ್ಲಿ ಅರ್ಧವನ್ನು ತಾನಾಗಿ ಪಡೆದುಕೊಂಡು ಅನುಭವಿಸಿದರು. ಅದರಿಂದ ನಿಸ್ತೇಜಗೊಂಡ ಪೂಜ್ಯರು ಆ ಕೊರಗಿನಲ್ಲೇ ನವೆಯುತ್ತಿದ್ದರು. ಒಂದು ದಿನ ಮಹಾತ್ಮನಾದ ಇಂದ್ರನು ನಮಗೆ ದರ್ಶನ ಕೊಟ್ಟು ವೃತ್ರವಧಾ ವೃತ್ತಾಂತವನ್ನು ನಿರೂಪಿಸಿದನು. ಲೋಕ ಕಂಟಕನಾದ ವೃತ್ರನೆಂಬ ದಾನವನನ್ನು ಇಂದ್ರನೇ ಕೊಲ್ಲಬೇಕಾಗಿತ್ತು. ಆ ಶಕ್ತಿಯ ಪ್ರಾಪ್ತಿಗಾಗಿ ಅವನು ಮಹಾತಪಸ್ವಿಯಾಗಿದ್ದ ದಧೀಚಿಯನ್ನು ತಪಸ್ಸಿನಿಂದಲೇ ಪ್ರಸನ್ನೀಕರಿಸಿ ಪ್ರಾರ್ಥಿಸಿಕೊಂಡನು. ಆ ಮುನಿಯು ಇಂದ್ರನ ಮೂಲಕ ನಡೆಯತಕ್ಕ ಜಗತ್ತಿನ ಹಿತಸಾಧನ ಕಾರ್ಯವಾದ ವೃತ್ರವಧೆಗೆ ತನ್ನ ಬೆನ್ನಿನ ಮೂಳೆಯನ್ನು ಆಯುಧವಾಗಿ ಉಪಯೋಗಿಸಿಕೊಳ್ಳುವಂತೆ ಹೇಳಿ ಆ ತ್ಯಾಗದ ಸರ್ವಶಕ್ತಿಯನ್ನು ಅದರಲ್ಲಿ ಸಮಾವೇಶಗೊಳಿಸಿ ಅನುಗ್ರಹಿಸಿದನು. ಅಂತೆಯೇ ಅದು ಅಭೇದ್ಯವಾದ ವಜ್ರವಾಯಿತು. ಹಾಗೆಯೇ ಇಂದ್ರನು ಅದನ್ನು ಪರಿಗ್ರಹಿಸಿಕೊಂಡು ವೃತ್ರ ಸಂಹಾರ ಕಾರ್ಯಕ್ಕೆ ಕೈಹಚ್ಚಿದನು. ವಜ್ರಧರನಾಗಿ ಐರಾವತವನ್ನಡರಿ ತನ್ನನ್ನು ಇದಿರಿಸಿದ ಇಂದ್ರನನ್ನು ವೃತ್ರನು ಬಾಯಿ ತೆರೆದು ನುಂಗಿಬಿಟ್ಟನು. ಆದರೂ ಇಂದ್ರನು ಅವನ ಹೊಟ್ಟೆಯಲ್ಲಿದ್ದೇ ಅಲ್ಲಿ ಅವನ ಒಂದೊಂದೇ ಮೂಳೆಯನ್ನು ವಜ್ರದಿಂದ ತುಂಡರಿಸತೊಡಗಿದನು. ಆಗ ವೃತ್ರಾಸುರನು ತನ್ನ ಮಾಯಾಬಲದಿಂದ ಭೂತತ್ವದಲ್ಲಡಗಿದನು. ಇಂದ್ರನು ಅದನ್ನು ಭೇದಿಸಿ ಹೊಡೆಯಲು ಅವರು ನೀರು, ಬೆಂಕಿ, ಆಕಾಶ ತತ್ವಗಳನ್ನು ಒಂದೊಂದಾಗಿ ಹೊಕ್ಕುಕೊಂಡನು.
ಮಹೇಂದ್ರನು ದೃಢವಾದ ಸಂಕಲ್ಪದಿಂದ ಆ ಎಲ್ಲವನ್ನೂ ಭೇದಿಸಿ ಅವನನ್ನು ಹೊಡೆಯಲು ಅವನು ಮತ್ತೆ ಅದೃಶ್ಯನೇ ಆಗಿಬಿಟ್ಟನು. ವೃತ್ರನು ಸಾಯದೆ ಅದೃಶ್ಯನಾದುದನ್ನು ಕಂಡು ಇಂದ್ರನು ಅವನನ್ನು ಬಹುವಾಗಿ ಹುಡುಕಿದನು, ಸಿಗಲಿಲ್ಲ. ಅಚ್ಚರಿಗೊಂಡ ಇಂದ್ರನು ಒಂದು ದಿನ ಪೂಜ್ಯರಾದ ವಸಿಷ್ಠರಲ್ಲಿ ಈ ಕುರಿತಾಗಿ ವಿಚಾರಿಸಲು ಅವರು ದಿವ್ಯಜ್ಞಾನದಿಂದ ಕಂಡು ವೃತ್ರನು ಅಹಂಕಾರ ತತ್ವದಲ್ಲಡಗಿ ನಿನ್ನ ದೇಹದಲ್ಲೇ ಅವಿತುಕೊಂಡಿರುವನೆಂದು ನಿರೂಪಿಸಿದರು. ಮತ್ತೆ ಮಹೇಂದ್ರನು ಪೂಜ್ಯರ ಆದೇಶದಂತೆ ತನ್ನ ಅಹಂಕಾರವನ್ನು ವಿಧಿಯುಕ್ತವಾಗಿ ಪರಿತ್ಯಜಿಸಿ ಅಲ್ಲಿ ಹುದುಗಿದ್ದ ವೃತ್ರನನ್ನು ತನ್ನ ವಜ್ರಾಯುಧದಿಂದಲೇ ಹೊಡೆದು ಕೊಂದನು. ಒಬ್ಬ ವೃತ್ರಾಸುರನ ಸಂಹಾರಕ್ಕೆ ದಧೀಚಿ ಮುನಿಯ ಅದ್ಭುತವಾದ ತ್ಯಾಗಶಕ್ತಿಯಿಂದ ಕೂಡಿದ ವಜ್ರಾಯುಧವೂ ಕೂಡ ಉಪಯುಕ್ತವಾದುದು. ಅದನ್ನು ಉಪಯೋಗಿಸುವ ಮಹೇಂದ್ರನು ಅಹಂಕಾರ ವಿವರ್ಜಿತನಾದ ಮೇಲೆ ಈ ಕಥಾನಕವನ್ನು ಇದರ ತತ್ವವನ್ನು ನಮಗೆ ತಿಳಿಯ ಹೇಳಿದ ಇಂದ್ರನು ವಸಿಷ್ಠರ ಪುತ್ರಶೋಕವನ್ನು ನಾವು ತಳೆದು ಆ ಮೂಲಕ ಅದರಿಂದ ವಿಮುಕ್ತರಾಗುವ ವಸಿಷ್ಠರ ತೇಜಸ್ಸು ವೃದ್ಧಿಯಾಗುವಂತೆ ಪ್ರಯತ್ನಿಸಬೇಕೆಂದು ನಿರೂಪಿಸಿದನು. ವಿ ಎನ್ ಭಾಗವತ್, ಬರಬಳ್ಳಿ.